ವಿವಾಹವಾಗಿ ಆ ವಿವಾಹದ ಫಲವಾಗಿ ದಕ್ಷನನ್ನು ಪಡೆಯುತ್ತಾರೆ ಎನ್ನುವ ಸಂಗತಿಯನ್ನು ನಾವು ಸ್ವಲ್ಪ ನೋಡಿದ್ವಿ. ಎಲ್ಲಿ ಬಂತು? ಪೂರ್ವದ ಅವಳ ಕಥೆಯನ್ನು ಹೇಳಿದರು. ದೇವಂ ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅವಳಿಗೆ ವರ ಇತ್ತು ಪೂರ್ವದಲ್ಲಿ, ಈ ಪ್ರಚೇತಸರನ್ನ ಇಷ್ಟು ಜನರನ್ನು ಒಟ್ಟಿಗೆ ವಿವಾಹವಾಗುವಂಥದ್ದು. ಮಹಾತ್ಮರು ಮಹಾವೀರರು ಆದ ಅವರಿಂದ ನೀನು ಒಂದು ಒಳ್ಳೆಯ ಸಂತತಿಯನ್ನು ಪಡೀಲಿಕ್ಕಿದ್ದಿ. ಅದು ಎಲ್ಲ ವಂಶಗಳ ಮೂಲವಾಗತ್ತೆ. ನೀನು ರೂಪಸಿಯಾಗಿ ಮಹಾರಾಣಿಯಾಗಿ ಕಂಡವರ ಎದೆಯಲ್ಲಿ ಸೌಂದರ್ಯದ ಬೆಲೆಯನ್ನು ಹೆಚ್ಚಿಸುವ ರೂಪವತಿಯಾಗಿ ಅಯೋನಿಜೆಯಾಗಿ ನನ್ನ ಅನುಗ್ರಹದ ಬಲದಿಂದ ನೀನು ಗರ್ಭವಾಸವಿಲ್ಲದೆ ಹುಟ್ಟಿ ಬರ್ತಿ ಅಂತ ಹಿಂದೆ ಕೊಟ್ಟ ಭಗವಂತನ ವರದಿಂದ ಈಕೆ ಹುಟ್ಟಿದ್ದಾಳೆ ಅಂತ ಚಂದ್ರ ಆಕೆಯನ್ನ ರಾಜರಿಗೆ ಪರಿಚಯಿಸ್ತಾಳೆ. ಮಾರಿಷೆಯವಳು, ರಾಜಪುತ್ರರೇ, ವರ ಪಡೆದು ಬಂದ ನಿಮಗೆ ಶ್ರೇಷ್ಠವೆನಿಸಿದ ವರ ಮಡದಿಯಾಗಿ ನಿಮ್ಮ ಸೇವೆ ಮಾಡ್ತಾಳೆ, ನಿಮ್ಮ ಜೊತೆಗಿರ್ತಾಳೆ, ನಿಮ್ಮ ಬದುಕಿನ ಭಾಗವಾಗ್ತಾಳೆ, ನಿಮ್ಮ ಎಲ್ಲ ಸಾಧನೆಗಳಿಗೆ ಊರುಗೋಲಾಗಿ ನಿಲ್ತಾಳೆ ಅಂತ ಧೈರ್ಯ ತುಂಬಿದಾಗ ಚಂದ್ರನ ಮಾತಿನಿಂದ ಪ್ರಚೇತಸರ ಕೋಪ ಶಾಂತವಾಯಿತು. ಅತ್ಯಂತ ತಪಸ್ಸಿನ ತೀವ್ರತೆಯಲ್ಲಿ ಭಗವಂತನನ್ನ ಕಂಡ ಅವರಿಗೆ ಇವಳನ್ನು ಕಂಡಾಗ ಅತ್ಯಂತ ಆದರ ಮೂಡಿತು. ವೃಕ್ಷ ಪುತ್ರಿಯಾದ, ಒಂದು ರೀತಿಯಲ್ಲಿ ಚಂದ್ರನ ಮಗಳು ಹೌದು, ವೃಕ್ಷ ರಾಜನ ಮಗಳೂ ಹೌದು ಅಂತ ಅವಳನ್ನ ವಿವಾಹವಾಗ್ತಾರೆ. ದಶಭ್ಯಸ್ತು ಪ್ರಚೇತೋಭ್ಯೋ ಮಾರಿಷಾಯಾಂ ಪ್ರಜಾಪತಿ ಜಜ್ಞೇ ದಕ್ಷೋ ಮಹಾಭಾಗೋ ಯಃ ಪೂರ್ವಂ ಬ್ರಹ್ಮಣೋ ಭವತ್. ಪೂರ್ವದಲ್ಲಿ ಯಾರು ದಕ್ಷ ಚತುರ್ಮುಖನಿಂದ ಹುಟ್ಟಿದ್ನೋ ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ನೋಡಿ. ಅದೇ ದಕ್ಷ ಈಗ ಮತ್ತೆ ಇವಳಲ್ಲಿ ಮಗನಾಗಿ ಜನಿಸಿದ ಅನ್ನೋದನ್ನು ಹೇಳಿದರು. ಯಾಕೆಂದ್ರೆ ಪ್ರಜಾಪತಿಗಳ ಸೃಷ್ಟಿಗಾಗಿ, ವೃದ್ಧಿಗಾಗಿ ಈ ಹುಟ್ಟಿನ ಅನಿವಾರ್ಯತೆ ಇತ್ತು. ಹಿಂದೆ ಚತುರ್ಮುಖನಿಂದ ಹುಟ್ಟಿ ಬಂದಿದ್ರು. ಸಾಂಶರಾದ ದೇವತೆಗಳು ಮತ್ತೆ ಹುಟ್ಟಿ ಬರುವುದಕ್ಕೆ ಅವರಿಗೆ ಕಾರಣಗಳಿರ್ತವೆ, ಬೇರೆ ಬೇರೆ ಕಾರ್ಯಗಳಿರ್ತವೆ, ಅದಕ್ಕೆ ಕಾರಣಗಳು ಇರ್ತವೆ. ಸತು ದಕ್ಷೋ ಮಹಾಭಾಗ ಸೃಷ್ಟ್ಯರ್ಥಂ ಸುಮಹಾಮತೆ ಪುತ್ರಾನುತ್ಪಾದಯಾಮಾಸ ಸ್ವಯಮೇವ ಪ್ರಜಾಪತಿ. ತಾನು ಪ್ರಜಾಪತಿಯಾಗಿ ಈ ಚರ ಮತ್ತು ಅಚರ ಅನ್ನುವ ಸಮಸ್ತ ಜೀವರಾಶಿಗಳಿಗೆ ಅವನೇ ಕಾರಣ. ಆದ್ರಿಂದ ಅದಕ್ಕೆ ಕಾರಣವಾದ ಸಂಗತಿಗಳನ್ನ ಮೊದಲು ಹೇಳುವುದಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನ ಕೊಡ್ತಾ ಇದ್ದಾರೆ. ಸ್ವಯಮೇವ ಪ್ರಜಾಪತಿ, ತಾನೇ ಚತುರ್ಮುಖನ ಆದೇಶ ಹೊತ್ತವನಾಗಿ ಜಗತ್ತನ್ನು ಬೆಳೆಸಿದ. ಅಚರಾಶ್ಚ ಚರಾಶ್ಚೈವ, ಯಾರೆಲ್ಲ ಆ ಮಕ್ಕಳು ಅಂದ್ರೆ ಚರರು ಅಚರರು. ದ್ವಿಪದೋಥ ಚತುಷ್ಪಥ, ಚತುಷ್ಪಥ ಅಂದ್ರೆ ಚತುಷ್ಪದ, 4 ಕಾಲಿನ ಪ್ರಾಣಿಗಳು, 2 ಕಾಲಿನ ಪ್ರಾಣಿಗಳು. ಇದು ಚತುರ್ಮುಖನ ಆದೇಶದಿಂದ ಆದದ್ದಾದ್ರಿಂದ ತುಂಬಾ ಶ್ರದ್ಧೆಯಿಂದ ಮುತುವರ್ಜಿ ವಹಿಸಿ ದಕ್ಷ ಈ ಪ್ರಯತ್ನವನ್ನು ಮಾಡಿದ. ಯಾಕೆಂದ್ರೆ ಅದರಲ್ಲಿ ತಂದೆ ತಾಯಿಗಳ ಶ್ರಮ ಅಷ್ಟಿತ್ತು. ಅವನಿಗೆ ಅಂಥದ್ದೊಂದು ಯೋಗವೂ ಇತ್ತು, ಯೋಗ್ಯತೆಯೂ ಬಂತು. ಗುರುಗಳಿಂದ, ದೇವತೆಗಳಿಂದ, ಹಿರಿಯರಿಂದ, ತಂದೆ ತಾಯಿಯಿಂದ ಅದು ಸ್ಥಾನಮಾನ ಸಿಕ್ಕಿತು. ಸದೃಷ್ಟ್ವಾ ಮನಸಾ ದಕ್ಷ ಪಶ್ಚಾದಸರಚತ ಸ್ತ್ರೀಯ ದದೌ ಸ ದಶಧರ್ಮಾಯ ಕಾಶ್ಯಪಾಯ ತ್ರಯೋದಶ ಕಾಲಸ್ಯ ನೇನೆ ಯುಕ್ತ 27 ವೇತಾನು ದೇವಾಸ್ತಥಾ ಭಕ್ತ ದೈತ್ಯಾಃ
ನಾಗಾ ಗಾವಸ್ತಥಾ ಖಗಾಃ ಗಂಧರ್ವಾಪ್ಸರಸಶ್ಚೈವ ದಾನವಾದ್ಯಾಶ್ಚ ಜಜ್ಜಿರೆ ತತಃ ಪ್ರವೃತ್ತಿ ಮೈತ್ರೇಯ ಪ್ರಣಂ ಮೈಥುನ ಸಂಭವಾಃ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಷಾಂ ಭವಾನ್ ಪ್ರಜಾಃ ತತೋ ವಿಶೇಷೈ ಸಿದ್ಧಾನಾಂ ತದಾತ್ಯಂತ ನಿಪತ್ಯುತಂ ತದತ್ಯಂತ ತಪಸ್ವಿನಾಂ. ತುಂಬಾ ಆಸಕ್ತಿಯಿಂದ ದಕ್ಷ ತನ್ನ ಕಾರ್ಯವನ್ನು ಮಾಡುವುದಕ್ಕೆ, ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ, ಬ್ರಹ್ಮನ ಆದೇಶವನ್ನು ಪಾಲಿಸುವುದಕ್ಕೆ ಮುಂದೆ ಬಂದ. ಅವನ ಮಾನಸ ಸೃಷ್ಟಿಯ ಅನಂತರ ಅನೇಕ ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿದ. ದಕ್ಷನ ಮಕ್ಕಳಾಗಿ ಮೊದಲು ಬಂದವರೆಲ್ಲ ಮಾನಸ ಪುತ್ರರು. ಚತುರ್ಮುಖನಿಗೂ ಹಾಗೆ, ಈ ದಕ್ಷ ಪ್ರಜಾಪತಿಗೂ ಹಾಗೆ. ಆ ಮಾನಸ ಸೃಷ್ಟಿಯ ನಂತರ ಹೆಣ್ಮಕ್ಕಳನ್ನ ಪಡೆದಾಗ ಅದರಲ್ಲಿ 10 ದಶಧರ್ಮಾಯ, 10 ಮಡದಿಯರನ್ನ, 10 ಮಗಳನ್ನ ಧರ್ಮನಿಗೆ ಅಂದ್ರೆ ಯಮಧರ್ಮನಿಗೆ ಮದುವೆ ಮಾಡಿ ಕೊಟ್ಟ. 13 ಕಾಶ್ಯಪಾಯ, 13 ಜನ ಕಶ್ಯಪನ ಮಕ್ಕಳಾಗಿ ಹೆಂಡತಿಯರಾಗಿ ಹೋದ್ರು. 27 ಇಂದವೆ, 27 ಹೆಣ್ಣಂದಿರನ್ನ ಇಂದ್ರ ವಿವಾಹಗೊಂಡ. ಮೊದಲನೇದಾಗಿ ಇಲ್ಲಿ 13 ಜನ ಹೆಣ್ಣಂದಿರು ಮತ್ತು 27 ಜನ ಹೆಣ್ಣಂದಿರು ಕಶ್ಯಪನಿಗೆ ಮತ್ತು ಚಂದ್ರನಿಗೆ ಒಲಿದ ಬಳಿಕ, ಕೈ ಹಿಡಿದ ಬಳಿಕ, ಚಂದ್ರನ ಕೈ ಹಿಡಿದ ಬಳಿಕ ಕಾಲಚಕ್ರ ತಿರುಗಿ ದೇವತೆಗಳು, ದೈತ್ಯರು, ನಾಗರು, ಪಶುಗಳು, ಗಂಧರ್ವರು, ಅಪ್ಸರೆಯರು, ದಾನವರು ಮೊದಲಾದ ಹಲವಗೆಯ ಜೀವನಗಳು ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಒಟ್ಟಾಗಿ ಒಂದು ಕಡೆ ಬಾಳುವುದಕ್ಕಂತೂ ಶುರುವಾಯಿತು. ಇಲ್ಲಿಯ ತನಕ ಸೃಷ್ಟಿ ಇದ್ದು ಒಂದು ರೀತಿ ಆದರೆ, ಅಂದ್ರೆ ಮಾನಸ ಸೃಷ್ಟಿ ಆದರೆ, ಇಲ್ಲಿಂದ ಮುಂದೆ ವಿಶಿಷ್ಟವಾದ ಸೃಷ್ಟಿ ಬಂತು. ಇದರಿಂದ ಗಂಧರ್ವರು, ಅಪ್ಸರೆಯರು, ದಾನವರು ಮೊದಲಾದವರೆಲ್ಲ ದೇವತೆಗಳ ಜೊತೆಗೆ ದೈತ್ಯರು ಕೂಡ ಹುಟ್ಟಿ ಬಂದರು. ಗಾವಹ ನಾಗಾಹ, ಆನೆಗಳು, ಕುದುರೆಗಳು, ಹಸುಗಳು, ಎತ್ತುಗಳು ಎಲ್ಲವೂ ಪ್ರಕೃತಿಯ ಭಾಗವಾಗಿ ಅವನಿಂದ ಸೃಷ್ಟಿಯಾಯಿತು. ಹಾಗೆ ಸೃಷ್ಟಿಯಾದ ಸ್ಥಿತಿಯಲ್ಲಿ ಮುಂದೆ ಬೇರೆ ರೀತಿಯಿಂದ ಒಂದು ಸೃಷ್ಟಿಯಾಗಬೇಕು ಅಂತ, ಸ್ತ್ರೀ ಪುರುಷರ ಸಂಗಮದಿಂದ ಸೃಷ್ಟಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದು. ಅದು ಇಚ್ಛಾ ಸೃಷ್ಟಿ, ದೇವತೆಗಳದ್ದು, ಅಂದ್ರೆ ಭಗವಂತನ ಮತ್ತು ದೇವತೆಗಳ ಸಂಕಲ್ಪದಿಂದಲೇ ಅದು ಮುಂದುವರಿಯಿತು. ಸೃಷ್ಟಿಯ ವೈವಿಧ್ಯವನ್ನು ಹೇಳ್ತಾ ಸಂಕಲ್ಪಾತ್, ಅವನ ಇಚ್ಛೆ ಅದು ಅತ್ಯಂತ ಪ್ರಾಮಾಣಿಕವಾಗಿದ್ರೆ, ದರ್ಶನಾತ್, ಅವನ ಪ್ರಾಮಾಣಿಕವಾದ ದರ್ಶನವಾದರೆ, ಸ್ಪರ್ಶಾತ್, ಕೆಲವೊಂದ್ಸತಿ ಕೇವಲ ಬೆನ್ನು ತಟ್ಟಿ ಮೈ ಮುಟ್ಟಿ ತಲೆ ನೇವರಿಸಿದ್ರೆ, ಪೂರ್ವೇಶಾಂ ಭವಾನ್ ಪ್ರಜಾ, ಇಷ್ಟೂ ಜನರನ್ನು ಕೂಡ ಪೂರ್ವೇಶಾಂ ಅಭವನ್ ಪ್ರಜಾ, ಹುಟ್ಟಿ ಬಂದಾದ ಮೇಲೆ ಈ ಕಥೆ ಹೇಳ್ತಾ ಇದ್ದಾರೆ. ತಪೋ ವಿಶೇಷ ಸಿದ್ಧಾನಾಂ ತದಾತ್ಯಂತಂ ತಪಸ್ವಿನಾಂ. ಪೂರ್ವೆ ಅಂದ್ರೆ ಇದು 3 ಪ್ರಧಾನವಾದ ಸೃಷ್ಟಿಯ ಕ್ರಮ: ಸಂಕಲ್ಪಾತ್, ದರ್ಶನಾತ್, ಸ್ಪರ್ಶಾತ್. ಈಗ ನಾವು ನೋಡ್ತಾ ಇರೋದು ತಥಾ ಮೈಥುನ ಸಂಭವಾತ್ ಅಂತ. ಕೇವಲ ಆಲೋಚಿಸುವುದರಿಂದ, ಅವರನ್ನು ಎದುರುಗಡೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ದರ್ಶಿಸುವುದರಿಂದ ಅಥವಾ ಅವರನ್ನ ಮುಟ್ಟುವುದರಿಂದ, ಪೂರ್ವೇಶಾಂ, ಈ ಪೂರ್ವದಲ್ಲಿ, ಪ್ರಜಾ ಅಭವನ್, ಸಜ್ಜನರಿಗೆ ಅಥವಾ ಒಟ್ಟು ಲೋಕದಲ್ಲಿ ಮಕ್ಕಳು ಉಂಟಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಕಶ್ಯಪ ಮತ್ತು ಅದಿತಿಯರ ವಿವಾಹದಿಂದ ಮುಂದೆ ಇದು ಗಂಡು ಹೆಣ್ಣುಗಳ ಪರಸ್ಪರ ಬಂಧದಿಂದಲೇನೆ ನಡೀಬೇಕಾದ ಸಂಗತಿ ಅಂತ ಒತ್ತು ಕೊಟ್ಟು ಈ ಸೃಷ್ಟಿಯ ಪ್ರಕ್ರಿಯೆಗೆ ನೆಪ ಒಡ್ಡಿದ್ರು. ಇಂಥ ಚಿಂತನೆಗಳು ವಿಪುಲವಾಗಿ ತನ್ನ ಉದರದಲ್ಲಿ ಇರಿಸಿಕೊಂಡ ವಿಷ್ಣು ಪುರಾಣದ ಮಾತುಗಳನ್ನು ನಾವು ಕೇಳಿದ್ದೇವೆ. ಚಿಂತಕರಿಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.